ನನಗೆ ಶುಭ ಕೋರಿದ್ರು. ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೀವು ಮೊದಲನೇ ನೋಡಿ, ಆ ನಂತರ ನಾನು ಮಾತನಾಡುತ್ತೇನೆ. ನಡೆಯುತ್ತಿತ್ತು. ಹಾಗಾದ್ರೆ ಕಾರ್ತಿಕ್ ರಾಜ್ ಹರಿಹರ GFTC ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ. ಹಾಗಾದ್ರೆ ಬನ್ನಿ ನೋಡ, ಈಗ ಬರ್ತಡೆಗೆ ಯಾವ ರೀತಿ ಸೆಲೆಬ್ರಿಟಿಗಳು ಬರ್ತಾ ಇದೆ. ಅದೇನೋ ಗೊತ್ತಿಲ್ಲ, ಇದಕ್ಕಿದ್ದಂತೆ ಕಾರ್ತಿಕ್ ರೋಜ್ ಅವರಿನ ಬರ್ತಡೇ ಆಚರಿಸುತ್ತಿದ್ದ ಓದಿನ ವಿದ್ಯಾರ್ಥಿಗಳು ಸಹ ಈತನಿಗೆ ಶುಭ. ನಮ್ಮ ರಾಜ್ಯದಲ್ಲಿ ಪ್ರತಿಭಾವಂತರು ಎಷ್ಟೋ ಜನರು ಇದ್ದಾರೆ. ಆದರೆ ಈ ಹುಡುಗನ ಯಾವುದೋ ಒಂದು ಶಾಲೆಯಲ್ಲಿ ಅಥವಾ ಕಾಲೇಜುಗಳಲ್ಲಿ ನಡೆದಂತಹ ಪ್ರಕರಣ. ಆದರೆ ಆ ಹುಡುಗನಿಗೆ ಒಂದು ಬಿಗ್ ಸೆಲ್ಯೂಟ್. ಯಾಕೆಂತ ಕೇಳಿದ್ರೆ, ಒಳ್ಳೆ ಅಚ್ಚುಕಟ್ಟಾಗಿ ಕನ್ನಡ ಮಾತನಾಡಿ ಆನಂತರ ಆ ಪ್ರತಿಮೆಯನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿ, ಅದು ವಿಡಿಯೋ ಮಾಡಿದವ್ರಿಗೂ ಸಹ ಮತ್ತೆ ಆ ಹುಡುಗನಿಗೂ ಸಹ ಒಂದು ದೊಡ್ಡ ನಮಸ್ಕಾರ ಮಾಡಿ. ನೋಡಿ, ಎಷ್ಟೋ ಪ್ರತಿಭಾವಂತರು ನಮ್ಮ ನಾಡಿನಲ್ಲಿದ್ದಾರೆ. ಅವರನ್ನೆಲ್ಲ ಗುರ್ತು ಹಿಡ್ಕೊಂಡು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಕೊಡುಗೆಗಳು ಕೊಡುವಂತಹ ಪ್ರಕ್ರಿಯೆಗಳು ನಡೆಯಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಿರುವಂತಹ ವಿಡಿಯೋ, ಇದು ನೀವು ನೋಡಲೇಬೇಕಾಗತ್ತೆ. ಇಷ್ಟೇ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಡೆಯುತ್ತಿತ್ತು. ಹಾಗಾದ್ರೆ ಕಾರ್ತಿಕ್ ರಾಜ್ ಹರಿಹರ GFTC ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ. ಹಾಗಾದ್ರೆ ಬನ್ನಿ ನೋಡ, ಈಗ ಬರ್ತಡೆಗೆ ಯಾವ ರೀತಿ ಸೆಲೆಬ್ರಿಟಿಗಳು ಬರ್ತಾ ಇದೆ. ಅದೇನೋ ಗೊತ್ತಿಲ್ಲ, ಇದಕ್ಕಿದ್ದಂತೆ ಕಾರ್ತಿಕ್ ರೋಜ್ ಅವರಿನ ಬರ್ತಡೇ ಆಚರಿಸುತ್ತಿದ್ದ ಓದಿನ ವಿದ್ಯಾರ್ಥಿಗಳು ಸಹ ಈತನಿಗೆ ಶುಭ ಕೋರಿದ್ರು. ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತಿತ್ತು. ಹಾಗಾದ್ರೆ ಕಾರ್ತಿಕ್ ರಾಜ್ ಹರಿಹರ GFTC ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ. ಹಾಗಾದ್ರೆ ಬನ್ನಿ ನೋಡ, ಈಗ ಬರ್ತಡೆಗೆ ಯಾವ ರೀತಿ ಸೆಲೆಬ್ರಿಟಿಗಳು ಬರ್ತಾ ಇದೆ. ಅದೇನೋ ಗೊತ್ತಿಲ್ಲ, ಇದಕ್ಕಿದ್ದಂತೆ ಕಾರ್ತಿಕ್ ರೋಜ್ ಅವರಿನ ಬರ್ತಡೇ ಆಚರಿಸುತ್ತಿದ್ದ ಓದಿನ ವಿದ್ಯಾರ್ಥಿಗಳು ಸಹ ಈತನಿಗೆ ಶುಭ ಕೋರಿದ್ರು.